Hello students. So in this video I am explaining you one more important problem related to invoice price method. Okay, so in the previous videos nagu ನಾನು already invoice price method naga so problem ಕಳಿಸೀನಿ. ಇದನ್ನು ನೋಡ್ರಿ ಇನ್ನೂ ಒಂದು ಮೆಥಡ್ ಮೇಲೆ ಅದರ ಇದು ನಮಗೆ 4 ಸಿಚುವೇಶನ್ಸ್ ಅವಲ್ಲ, ಇದು ಒಂಥರ ಸಿಚುವೇಶನ್ ಮೇಲೆ ಇಲ್ಲಿ ಪ್ರಾಬ್ಲಮ್ ಅದ. ಸೊ ಲೆಟ್ ಅಸ್ ಸಿ ದ ಪ್ರಾಬ್ಲಮ್. See here, this is problem from your textbook 22nd. Shri Rajesh of Mysore sent a consignment of goods to Shri Rakesh of Bengaluru. So here there are two parties. So consigner, consignee. So who is consigner here? Shri Rajesh of Mysore. So Mysore, that is Rajesh of Mysore, he is a consigner, and Shri Rakesh of Bengaluru is consignee. To be sold at his risk, Shri Rakesh was to receive a commission of 10% on invoice price of goods sold. So here ರಾಕೇಶ್ ಏನಿದಾನ್ರಿ ಕಮಿಷನ್ ರಿಸೀವ್ ಮಾಡ್ಕೊಳ್ಳೋ ವಿಧಾನ. ಸೊ ಹಿ ಈಸ್ ಗೋಯಿಂಗ್ ಟು ರಿಸೀವ್ ಅ ಕಮಿಷನ್ ಆನ್ invoice price, that is 10%. Okay, 10% commission to be receivable on the invoice price of goods. ನೆನಪದ ಹಿಂದಿನ ಪ್ರಾಬ್ಲಮ್ನ ನಿಮ್ಗೆ ಹಿಂಗೆ ಕಳಿಸಿದ್ದೆ. ಆ್ಯಂಡ್ 20% ಆನ್ ಎನಿ ಎಕ್ಸಸ್ ಪ್ರೈಸ್. ಸೊ ಎಕ್ಸಸ್ ಪ್ರೈಸ್ ಅಂದರೆ ಏನ್ರಿ, ಇಲ್ಲಿ ನೀವು ಇನ್ವಾಯ್ಸ್ ಪ್ರೈಸ್ಗಿಂತ ಜಾಸ್ತಿ ಮಾಡಿ ಏನು ಮಾರಿರ್ತಿರಲ್ಲ ಅದ್ರ ಮೇಲೆ ನಿಮಗೆ 20% ಕಮಿಷನ್ ಕೊಡ್ತಾರೆ. ಓಕೆ, ಸೊ 10% ಜನರಲ್ ಕಮಿಷನ್ ಕೊಡ್ತಾರೆ. ಓಕೆ, ಅದು ಇನ್ವಾಯ್ಸ್ ಪ್ರೈಸ್ ಮೇಲೆ ಕೊಡ್ತಾರೆ. 20% ಎಕ್ಸಸ್ ಮಾಡಿದ್ರೆ ಅಂದ್ರೆ ಇನ್ವಾಯ್ಸ್ ಪ್ರೈಸ್ಗಿನ್ನ ಜಾಸ್ತಿ ಏನಾದ್ರು ಜಾಸ್ತಿ ಆ್ಯಡಪ್ ಮಾಡಿ ಸೇಲ್ ಮಾಡಿದ್ರೆ ಅದಕ್ಕೆ ಎಷ್ಟು ಕೊಡೋದು? 20%. ಓಕೆ, ರಿಯಲೈಸ್ಡ್ ಓವರ್ ಆ್ಯಂಡ್ ಅಬೋವ್ ದ ಇನ್ವಾಯ್ಸ್ ಪ್ರೈಸ್. ನೆಕ್ಸ್ಟ್, ದ ಕಮಿಷನ್ ವಾಸ್ ಕನ್ಸಿಡರ್ಡ್ ಟು ಇನ್ಕ್ಲೂಡ್ ಡೆಲ್ ಕ್ರೆಡರ್ ಕಮಿಷನ್ ಆಲ್ಸೋ. ಸಿಯರ್, ದಿಸ್ ಈಸ್ ಇಂಪಾರ್ಟೆಂಟ್. ಇದು ಏನದಂದ್ರೆ ಡೆಲ್ ಕ್ರೆಡರ್ ಕಮಿಷನ್ನು ಕೂಡದಂತ ಹೇಳಿಕತ್ತಾರೆ. ಯಾವಾಗ ಡೆಲ್ ಕ್ರೆಡರ್ ಕಮಿಷನ್ ಕೊಡ್ತಾರ ಅಂತಂದ್ರೆ ಡೆಲ್ ಕ್ರೆಡರ್ ಈಸ್ ನಥಿಂಗ್ ಬಟ್ ವಾಟ್? ಎಕ್ಸ್ಟ್ರಾ ಕಮಿಷನ್. ಡೆಲ್ ಕ್ರೆಡರ್ ಕಮಿಷನ್ನು ಕೂಡದಂತ ಅವ್ರು ಹೇಳಿಕತ್ತಾರೆ. ಡೆಲ್ ಕ್ರೆಡರ್ ಕಮಿಷನ್ ಕೊಡ್ಲಿಕತ್ತಾರ ಅಂದ್ರೆ ಇನ್ ಕೇಸ್ ಏನಾರ ಬ್ಯಾಡ್ ಡೇಟ್ ಆಗಿತ್ತು ಅಂದ್ರೆ ಅದನ್ನು ಯಾರು ಬಿಯರ್ ಮಾಡಬೇಕು? ಇನ್ ಕೇಸ್ ಆಫ್ ಬ್ಯಾಡ್ ಡೇಟ್, ದ ಕನ್ಸೈನಿ ಹ್ಯಾಸ್ ಟು ಟೇಕ್ ದ ಬ್ಯಾಡ್ ಡೇಟ್ಸ್. ಓಕೆ, ಸೊ ಬ್ಯಾಡ್ ಡೇಟ್ ಆಗಿತ್ತು ಅಂದ್ರೆ ಡೆಲ್ ಕ್ರೆಡರ್ ಕಮಿಷನ್ ಕೊಡ್ಲಿಕತ್ತಿದ್ರು ಅಂದ್ರೆ ಟು ಸಿಚುವೇಶನ್ ಇರ್ಬೇಕು ರೀ. ಡೆಲ್ ಕ್ರೆಡರ್ ಕಮಿಷನ್ ಕೊಡ್ಲಿಕತ್ತಾರ, ಆಮೇಲೆ ಬ್ಯಾಡ್ ಡೇಟ್ ಆಗಿತ್ತು. ಸೊ ಡೆಲ್ ಕ್ರೆಡರ್ ಕಮಿಷನ್, ಬ್ಯಾಡ್ ಡೇಟ್, ಇಫ್ ಬೋತ್ ಆರ್ ದೇರ್ ದೆನ್ ಕನ್ಸೈನಿ ಹ್ಯಾಸ್ ಟು ಬಿಯರ್ ದಟ್ ಲಾಸ್. ಓಕೆ, ನೆಕ್ಸ್ಟ್ ಸಿ, ಶ್ರೀ ರಾಜೇಶ್ ಸೆಂಟ್ ಗೂಡ್ಸ್ ಕಾಸ್ಟಿಂಗ್ ₹25,000 at invoice price. ಸಿ ಅಗೇನ್ ಇಲ್ಲಿ ನಿಮಗೆ ಕಾಸ್ಟ್ ಪ್ರೈಸ್ ಕೊಟ್ಬಿಟ್ಟಾರ. ಕಾಸ್ಟಿಂಗ್ ಅಂತ ಹೇಳಿದ್ರೆ ತಿಳ್ಕೊಂಬಿಡ್ಬೇಕು ರೀ ಕಾಸ್ಟ್ ಪ್ರೈಸ್ ಅಂತ ಹೇಳಿ. ಸೊ ಗೂಡ್ಸ್ they are sending at the cost price. How much is the cost price? 25% at an invoice price of ₹30,000. ಸಿ ನಿಮಗಿಲ್ಲಿ ಏನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪರ್ಸೆಂಟೇಜ್ನ ಕೊಟ್ಟಿಲ್ಲ ನಿಮಗಿಲ್ಲಿ. ಲೋಡಿಂಗ್ ಕ್ಯಾಲ್ಕುಲೇಷನ್ ಭಾಳ ಈಸಿ ಅದ. ಯಾಕಂದ್ರೆ ಸಿಯರ್ ದ ಕಾಸ್ಟ್ ಆಫ್ ದ ಗೂಡ್ ಸೆಂಟ್ ಈಸ್ ಹೌ ಮಚ್? 25,000 ಆ್ಯಂಡ್ ಇನ್ವಾಯ್ಸ್ ಪ್ರೈಸ್ ಈಸ್ ಹೌ ಮಚ್? 30,000. ಸೊ ಇಲ್ಲಿ ಲೋಡಿಂಗ್ ಪರ್ಸೆಂಟೇಜ್ ಕೊಟ್ಟಿಲ್ಲ, ಬಟ್ ನೀವು ಲೋಡಿಂಗ್ ಫೈಂಡ್ ಔಟ್ ಮಾಡ್ಬೋದು. ಲೋಡಿಂಗ್ ಎಷ್ಟು ಕೊಡ್ಯದ ಹೇಳ್ರಿ? ಕಾಸ್ಟಿಗೆ ಅವ್ರು ಎಷ್ಟು ಆ್ಯಡಪ್ ಮಾಡ್ಯಾರ? 5,000 ಆ್ಯಡ್ ಮಾಡಿ 30,000 ಕಳಿಸ್ಯಾರ. ಗೊತ್ತಾಗ್ತಾ ಇಲ್ರಿ? ಸೊ ಲೋಡಿಂಗ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ವಾಯ್ಸ್ ಪ್ರೈಸ್ ಆ್ಯಂಡ್ ಕಾಸ್ಟ್ ಪ್ರೈಸ್. ನಿಮಗೆ ಹೇಳಿದ್ದೆ ನಾ. ದಿಸ್ ಈಸ್ ಥರ್ಡ್ ಸಿಚುವೇಶನ್. ಓಕೆ, ಆ್ಯಂಡ್ ಆಲ್ಸೋ ಸ್ಪೆಂಡ್ 500 ಫಾರ್ ಪ್ಯಾಕೇಜ್ ಆ್ಯಂಡ್ 500 ಫಾರ್ ಫಾರ್ವರ್ಡಿಂಗ್. ಸೊ ಮತ್ತೇನು ಎಕ್ಸ್ಪೆನ್ಸ್ ಮಾಡ್ಯಾರಂದ್ರೆ 500 ಪ್ಯಾಕೇಜ್, 500 ಫಾರ್ವರ್ಡಿಂಗ್. ನೆಕ್ಸ್ಟ್, ಆನ್ ರಿಸೀವಿಂಗ್ ದ ಗೂಡ್ಸ್ ರಾಕೇಶ್ accepted a draft in favor of ರಾಜೇಶ್ ಫಾರ್ ₹12,000. ಸೊ ಇಲ್ಲಿ ರಾಕೇಶ್ ಏನು ಮಾಡ್ಯಾನ್ರಿ? ಒಂದು ಬಿಲ್ ಎಕ್ಸೆಪ್ಟ್ ಮಾಡ್ಯಾನ. ಬಿಲ್ ಇಸ್ ನಥಿಂಗ್, ಇಲ್ಲಿ ಡ್ರಾಫ್ಟ್ ಅಂತ ಕೊಟ್ರೆ ಅಷ್ಟೇ. ಸೊ ಬ್ಯಾಂಕ್ ಅಂತ ನೀವು ಹಾಕ್ಬೋದು ಅಥವಾ ಬಿ ಆರ್ ಅಂದ್ರೆ ನಡೀತದೆ. ಸೊ ಡ್ರಾಫ್ಟ್ ರಿಸೀವ್ ಮಾಡ್ಕೊಂಡಾನ. ಸೊ ಡ್ರಾಫ್ಟ್ ಇವ ರಿಸೀವ್ ಮಾಡ್ಯಾನ್ರಿ ರಾಕೇಶ್, ಅಂದ್ರೆ ರಾಜೇಶ್ ಇವನ ಹೆಸರಲ್ಲೇ ತೆಗ್ದಾನ. ಅದು ಯಾರಿಗೆ ರಿಸೀವೇಬಲ್ ಆಗ್ತದೆ ಹೇಳ್ರಿ? ರಾಜೇಶಿಗೆ ರಿಸೀವೇಬಲ್ ಆಗ್ತದೆ, ರಾಕೇಶಿಗೆ ಪೇಯಬಲ್ ಆಗ್ತದೆ. ಓಕೆ, ಸೊ ಬಿಲ್ ಅಮೌಂಟ್ ಆರ್ ಡ್ರಾಫ್ಟ್ ಅಮೌಂಟ್ ಈಸ್ ಹೌ ಮಚ್? ₹12,000.
Next, he also incurred the following expenses. So Rakesh has incurred some of the expenses. What are those? 200, Godawan rent 300. So ಎರಡು expenses ಮಾಡ್ಯಾನ್ರಿ. Octroi 200, Godawan 300. Next, he sold 4/5 of the goods. Okay, so 4/5 of the goods for 32,000. ಎಷ್ಟು ಗೂಡ್ಸ್ ರಿಸೀವ್ ಮಾಡ್ಯಾನಲ್ಲ ಅದ್ರೊಳಗೆ ಎಷ್ಟು ಸೇಲ್ ಮಾಡ್ಯಾನಂದ್ರೆ 4/5. ಗೊತ್ತಾಗ್ತಾ ಇಲ್ರಿ? ಸೊ 1/4 ಅಂತ ಹಿಂಗೆ ಅಂತೀರಿ ನಾವು ಹಿಂಗಿಲ್ಲಿ 4/5 ಆಫ್ ದ ಗೂಡ್ಸ್ ಫಾರ್ ₹32,000. ಸೊ ಅದು ಏನು ಟೋಟಲನ್ನು 5 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದ್ರ 4 ಅಂಶ ಅವ ಏನು ಮಾಡ್ಯಾನ ಸೇಲ್ ಮಾಡ್ಯಾನ. ಇನ್ನು 1 ಅಂಶ ಏನು ಉಳ್ದದ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಆಗ್ಯದ. ಓಕೆ, ದೇರ್ ಈಸ್ ದ ಬ್ಯಾಡ್ ಡೇಟ್ ಆಫ್ ₹600. ಸಿ ಹಿಯರ್, ಇದು ಬ್ಯಾಡ್ ಡೇಟ್ 600 ಏನದಲ್ಲ ಇದನ್ನು ಆಗ್ಯದಿಲ್ಲ. ಇನ್ ಕೇಸ್ ಆಫ್ ಡೆಲ್ ಕ್ರೆಡರ್ ಕಮಿಷನ್, ಸೊ ವೆನ್ ಕನ್ಸೈನರ್ ಈಸ್ ಗಿವಿಂಗ್ ಡೆಲ್ ಕ್ರೆಡರ್ ಕಮಿಷನ್ ಟು ಕನ್ಸೈನಿ, and in that case only if bad debt happens, who has to bear that bad debt? Consignee will take the bad debt, not consigner. ಈ ಹಿಂದಿನ ಪ್ರಾಬ್ಲಮ್ನಾಗೂ ನಮಗೆ ಬ್ಯಾಡ್ ಡೇಟ್ ಆಗಿತ್ತು ರೀ. ಅಲ್ಲಿ ಕನ್ಸೈನಿ ತೊಗೊಳಂಗಿಲ್ಲ ಬ್ಯಾಡ್ ಡೇಟ್, ಕನ್ಸೈನರ್ ತೊಗೋತಾನೆ. ಯಾಕಂದ್ರೆ ಅಲ್ಲಿ ಡೆಲ್ ಕ್ರೆಡರ್ ಕಮಿಷನ್ ಇರಲಿಲ್ಲ, ಇಲ್ಲಿ ಡೆಲ್ ಕ್ರೆಡರ್ ಕಮಿಷನ್ ಅದ. ಓಕೆ, ಅದೊಂದೇ ಡಿಫ್ರೆನ್ಸ್ ರೀ. ಕೊಟ್ಟೇ ಬಿಟ್ಟಾರೆ ಡೆಲ್ ಕ್ರೆಡರ್ ಕಮಿಷನ್ ಇನ್ಕ್ಲೂಡೆಡ್ ಅಂಥೇಳಿ. ಓಕೆ, ಕೊಟ್ಟಿದ್ರೆ ನೀವು ಕಂಪಲ್ಸರಿ ಅದನ್ನು ತೊಗೋಬೇಕು. So see what they are asking you to prepare the necessary accounts in the books of Rajesh in books ನಾಗ ಒಂದು ಸ್ವಲ್ಪ ಅಕೌಂಟ್ಸ್ ಪ್ರಿಪೇರ್ ಮಾಡಂತ ಹೇಳ್ಯಾರ. ಓಕೆ, ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್ ಪ್ರಾಬ್ಲಮ್. ಲೆಟ್ ಅಸ್ ಸಿ ದ ಸೊಲ್ಯೂಷನ್ ಪಾರ್ಟ್. ಸೊಲ್ಯೂಷನ್ ನೋಡೋಣ ಅಂತ್ರಿ. ಸಿಯರ್ ದ ಪ್ರಾಬ್ಲಮ್ ಆನ್ ಇನ್ವಾಯ್ಸ್ ಪ್ರೈಸ್ ಮೆಥಡ್. ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡೋಣ ನೋಡ್ರಿ. ಭಾಳ ಸಿಂಪಲ್ ಅದ ಲೋಡಿಂಗ್ ಕ್ಯಾಲ್ಕುಲೇಷನ್. ಸೊ ಕ್ಯಾಲ್ಕುಲೇಷನ್ ಆಫ್ ಲೋಡಿಂಗ್ ಗೂಡ್ಸ್ ಸೆಂಟ್ ಆ್ಯಟ್ ಕಾಸ್ಟ್ ಪ್ರೈಸ್ 25,000. ಗೂಡ್ಸ್ ಹೆಂಗೆ ಕಳ್ಸ್ಯಾರಂದ್ರೆ ಕಾಸ್ಟ್ ಪ್ರೈಸ್ ಕಳ್ಸ್ಯಾರಂದ್ರೆ ಇನ್ನೂ ಕಳಿಸಿಲ್ಲ, ಬಟ್ ಕಾಸ್ಟ್ ಪ್ರೈಸ್ ಎಷ್ಟದ ಅಂದ್ರೆ 25,000. ಇನ್ವಾಯ್ಸ್ ಪ್ರೈಸ್ ಎಷ್ಟದ 30,000. ಓಕೆ, ಸೊ ದೇರ್ ಫಾರ್ ಗೂಡ್ಸ್ ಇನ್ವಾಯ್ಸ್ಡ್ ಬೈ ಆ್ಯಡಿಂಗ್ ಲೋಡಿಂಗ್ ಹಿಯರ್. ಗೂಡ್ಸ್ ಆರ್ ಸೆಂಟ್ ಎಟ್ ಇನ್ವಾಯ್ಸ್ ಪ್ರೈಸ್ by adding the loading. How much? 500. How I got 5,000. How I got this 5,000? See here the calculation. Loading is equal to invoice price minus cost price. So invoice price is 30,000 and minus cost price is 25,000. How much the difference is? 5,000 rupees. So invoice price 30,000, cost price 25,000. So minus is 5,000. This 5,000 is considered as what? This is loading. Okay, simple ಅದ ರೀ. ಸೊ ನಮ್ಗೆ ಕೊಟ್ಟೇ ಬಿಟ್ಟಾರೆ, ಏನೋ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಬೇಡ. ಯಾಕಂದ್ರೆ ಕಾಸ್ಟ್ ಪ್ರೈಸು ಕೊಟ್ಟಾರೆ, ಇನ್ವಾಯ್ಸ್ ಪ್ರೈಸು ಕೊಟ್ಟಾರೆ. ಎರಡು ಕೊಟ್ಟ ಮೇಲೆ ಡಿಫ್ರೆನ್ಸ್ ತೆಗೆದ್ರೆ ನಮಗೆ 5,000 ಲೋಡಿಂಗ್ ಸಿಕ್ಬಿಟ್ಟದು. ದಿಸ್ ಈಸ್ ಲೋಡಿಂಗ್. ಅದಕ್ಕೆ ಇದನ್ನು ಹೇಳಿದೆ ನಾನು ಸಿಚುವೇಶನ್ ಥರ್ಡ್ ಅಂತ ಹೇಳಿ. ಥರ್ಡ್ ಸಿಚುವೇಶನ್ ಹೇಳಿದ್ದೆ ನಾನು ಇದ್ರ ಬಗ್ಗೆ. ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋದದ ರೀ. So calculation of closing stocks here. Invoice price of 1/5 of goods. So 1/5 of goods ಅಂದ್ರೆ ಅವ್ರು ಏನು ಮಾಡ್ಯಾರ 4/5 ಗೂಡ್ಸ್ ಸೇಲ್ ಮಾಡ್ಯಾರ. 4/5 ಅಂದ್ರೆ 5 ಮೈನಸ್ 4 ಎಷ್ಟು ಉಳಿತು? 1. ಅಂದ್ರೆ 1 ಅಂಶ ಸೇಲ್ ಆಗಿಲ್ಲ. 4 ಅಂಶ ಸೇಲ್ ಆಗ್ಯದ, 1 ಅಂಶ ಸೇಲ್ ಆಗಿಲ್ಲ. 4/5 ಸೇಲ್ ಆಗ್ಯದ, 1/5 ಸೇಲ್ ಆಗಿಲ್ಲ. ಓಕೆ, ಸೊ 1/5 ಹ್ಯಾಸ್ ನಾಟ್ ಸೋಲ್ಡ್. ಸೊ 1/5 ವ್ಯಾಲ್ಯೂ ಎಷ್ಟದ ಹೆಂಗೆ ತೆಗಿಯೋದು ಅಂದರೆ, ಇಲ್ಲಿ ನಮಗೆ ಇನ್ವಾಯ್ಸ್ ಪ್ರೈಸಿಗೆ ಗೂಡ್ಸ್ ಕಳ್ಸ್ಯಾರಂದ್ಮೇಲೆ ಇನ್ವಾಯ್ಸ್ ಪ್ರೈಸನ್ನು ಕನ್ಸಿಡರ್ ಮಾಡ್ತೀನಿ. ಇನ್ವಾಯ್ಸ್ ಪ್ರೈಸ್ ಎಷ್ಟದ? 30,000. 30,000 ಇಂಟು 1/5. ಹೌ ಮಚ್ ಆನ್ಸರ್ ಐ ವಿಲ್ ಗೆಟ್? 6,000 rupees. So 30,000 into 1/5 is 6,000 rupees. Add proportionate of non-recurring expenses. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು ಮಾಡ್ಯಾರೇನೋ, ಇಬ್ಬರು ಮಾಡ್ಯಾರೇನು ನೋಡ್ಬೇಕು. ಇಲ್ಲಿ ಇಬ್ಬರು ಮಾಡ್ಯಾರ್ರಿ, ರಾಜೇಶ್ ರಾಕೇಶ್. ಸೊ ರಾಜೇಶ್ ಏನು ಮಾಡ್ಯಾನ? ಪ್ಯಾಕೇಜ್ ಆ್ಯಂಡ್ ಫಾರ್ವರ್ಡಿಂಗ್ ಚಾರ್ಜ್. ಪ್ಯಾಕೇಜ್ ಫಾರ್ವರ್ಡಿಂಗ್ ಚಾರ್ಜ್ ಎಷ್ಟು ಮಾಡ್ಯಾನ್ರಿ? 1,000 rupees. ರಾಕೇಶ್ ಏನು ಮಾಡ್ಯಾನ? ಆಕ್ಟ್ರಾಯ್ 200. ಎರಡೂ ಕೂಡ್ಸಿರಿ ಎಷ್ಟಾಯಿತು? 1,200. ಸೊ 1,200 ಎದಕ್ಕೆ ಮಾಡ್ಯಾರ ಅವರು? ಟೋಟಲ್ ಗೂಡ್ಸ್ ಕಳಿಸ್ಲಿಕ್ಕೆ, ಅಂದ್ರೆ ಸೇಲ್ ಆಗಿದ್ದು ಗೂಡ್ಸ್ ಹಿಡ್ಕೊಂಡು
ಬಟ್ ನಮಗೆ ಅದೆಲ್ಲ ಬೇಡ ನಮಗೇನು ಬೇಕಂದ್ರೆ ಬರೀ 1/5 ಬೇಕು. ಅದಕ್ಕೆ ನಾ ಏನು ಮಾಡ್ತೀವಿ ಅಂದ್ರೆ ಸೊ 1200 ಇಂಟು 1/5 ಅಂದ್ರೆ ಒಂದಾಂಶದ ಅಷ್ಟೇ ಲೆಕ್ಕ ಬೇಕಾಗಿದೆ ಈಗ. ಸೊ 1200 ಇಂಟು 1/5 ಹೌ ಮಚ್ ಆನ್ಸರ್ ಐ ವಿಲ್ ಗೆಟ್ 240 I will get. So add this 6000 plus 240 how much I will get 6240. Okay, 6240 is my value of closing stock. Next we are discussing about the commission. So commission calculation ನಿಮ್ಗೆ ಗೊತ್ತಾಗ್ಯದ. ಹೆಂಗೆ ಮಾಡೋದೆ ನೋಡ್ರಿ. ಯೂಶ್ವಲಿ ನಾವು ಕಮಿಷನ್ ಎದ್ರ ಮೇಲೆ ಕೊಡ್ತೀವಿ ಅಂದ್ರೆ ಸೇಲ್ಸ್ ಮೇಲೆ ಕೊಡ್ತೀವಿ, ಹೌದಿಲ್ರಿ. ಇದ್ರಾಗ ಏನು ತೊಗೊಂಡಾರ ಅಂತಂದ್ರೆ ಸೇಲ್ಸ್ ಮೇಲೆ ತೊಗೊಂಡಾರ, ಬಟ್ ಅದನ್ನು ಬೇರೆ ಥರ ಡಿಫ್ರೆನ್ಶಿಯೇಟ್ ಮಾಡ್ಯಾರ. ಸೊ ಫಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ 10% ಆಫ್ 24,000 ಬೀಯಿಂಗ್ ಇನ್ವಾಯ್ಸ್ ಪ್ರೈಸ್. ದ್ಯಾಟ್ ಮೀನ್ಸ್ ವಾಟ್, ನಾವು ಎಷ್ಟು ಗೂಡ್ಸ್ ಕಳಿಸಿವಲ್ಲ ಇನ್ವಾಯ್ಸ್ ಪ್ರೈಸಿಗೆ ಅದ್ರಾಗ 4/5 ಅಷ್ಟು ಸೇಲ್ ಮಾಡ್ಯಾನ, ಹೌದಿಲ್ರಿ. ಸೊ ಆ ಇನ್ವಾಯ್ಸ್ ಪ್ರೈಸಿಗೆ ಕಳಿಸಿದ್ದು ಗೂಡ್ಸಿದ ಮೇಲೆ 10% ಕೊಡುವಂದು ನಾನು. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡೀನಿ ನೋಡಿರಿ. ಸಿ ನಾನು ಇನ್ವಾಯ್ಸ್ ಪ್ರೈಸ್ ಎಷ್ಟು ಅದ ರೀ 30,000. ಸೊ ಸೇಲ್ ಆಗಿದ್ದು ಎಷ್ಟು 4/5. ಸೊ 30,000 ಇಂಟು 4/5 ಹೌ ಮಚ್ ಆನ್ಸರ್ ಐ ವಿಲ್ ಗೆಟ್ 24,000. 30,000 ಈಸ್ ದ ಟೋಟಲ್ ಗೂಡ್ಸ್ ಐ ಸೆಂಟ್ ಆಟ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಈಗ 30,000 ಕಳಿಸಿ 30,000 ಇನ್ವಾಯ್ಸ್ ಪ್ರೈಸ್ ಮಾಡಿ ನಾನು ಗೂಡ್ಸ್ ಕಳಿಸೀನಿ. ಅದ್ರದ್ದು ಎಷ್ಟು ಸೇಲ್ ಮಾಡ್ಯಾನಂದ್ರೆ 4/5 ಸೇಲ್ ಮಾಡ್ಯಾನ್ರಿ, 4 ಅಂಶ ಸೇಲ್ ಮಾಡ್ಯಾನ, ಇನ್ನು 1 ಅಂಶ ಸೇಲ್ ಮಾಡಿಲ್ಲ ಅವ. ನಾ ಈಗ ಎಷ್ಟು ತೊಗೋಬೇಕು ಕಮಿಷನ್ ಕೊಡ್ಲಿಕ್ಕಂದ್ರೆ ಸೇಲ್ ಎಷ್ಟಾಗತ್ತೆ ಅಷ್ಟೇ ತೊಗೋಬೇಕು. ಸೊ 4/5 ಐ ಆಮ್ ಟೇಕಿಂಗ್. ಸೊ 4/5 ತೊಗೊಂಡ್ರೆ ನನ್ನ ಆನ್ಸರ್ ಎಷ್ಟು ಬಂತು 24,000. ಓಕೆ, ಇದು ನನ್ನ ಸೇಲ್ಸ್ ಆದಂಗೆ ಅರ್ಥ. ಅದರೊಳಗೆ ಆ 24,000 ಮೇಲೆ 10% ಕಮಿಷನ್ ಕೊಡ್ತೀನಿ. ಎಷ್ಟು ಸೇಲ್ ಮಾಡಿ ಅದ್ರ ಮೇಲೆ ಕೊಡ್ಬೇಕಲ್ರಿ ನಾ. ಸೊ 24,000 ಇಂಟು 10% ಹೌ ಮಚ್ ಐ ವಿಲ್ ಗೆಟ್ 2,400. ಸೊ 2,400 ಅಂತ ಹೇಳ್ಬೋದು. ಇದು ಒಂದೇ ಬಗ್ಗೆ ಮಾತಾಡ್ಲಿಕ್ಕತ್ತಲ್ಲ, ಇನ್ನೂ ಒಂದು ಕಮಿಷನ್ ಬಗ್ಗೆ ಮಾತಾಡ್ಲಿಕ್ಕತ್ತಾರ ಅವರು. ಓಕೆ, ಇದು ಯಾವ ಕಮಿಷನ್ ಏನದ ನೋಡ್ರಿ ಅಲ್ಲಿ 20% ಆಫ್ 8,000 ಬೀಯಿಂಗ್ ಎಕ್ಸಸ್ ಓವರ್ ಇನ್ವಾಯ್ಸ್ ಪ್ರೈಸ್. ಇನ್ನೊಂದು ಏನು ಹೇಳಿದೆ ಅಂದರೆ ಇನ್ವಾಯ್ಸ್ ಪ್ರೈಸ್ಗಿಂತ ಜಾಸ್ತಿ ರೇಟ್ ಮಾಡಿ ಏನಾದರೂ ನೀವು ಮಾರಿದ್ರಂದ್ರೆ ಎಷ್ಟು ರೇಟ್ ಜಾಸ್ತಿ ಮಾಡಿ ಮಾರಿರ್ತಿಲ್ಲ ಅದ್ರ ಮೇಲೆ ನಿಮ್ಗೆ 20% ಕಮಿಷನ್ ಕೊಡ್ತೀವಿ ಅಂತ ಹೇಳ್ಯಾರ್ರಿ. ಸೊ ಅದನ್ನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ನಾ ಏನು ತೊಗೊಂಡೇನಂದ್ರೆ 32,000 ತೊಗೊಂಡೀನಿ. ವೈ 32,000? ದಿಸ್ ಈಸ್ ದ ಸೇಲ್ ವ್ಯಾಲ್ಯೂ. ಅವ ಗೂಡ್ಸ್ ಎಷ್ಟಕ್ಕೆ ಸೇಲ್ ಮಾಡ್ಯಾನ ಅಂತಂದ್ರೆ ಅವ 30,000 ರಿಸೀವ್ ಮಾಡ್ಕೊಂಡಾನ್ರಿ ಗೂಡ್ಸ್. ಅದ್ರಾಗ 4 ಅಂಶ ಗೂಡ್ಸ್ ಅಷ್ಟೇ ಸೇಲ್ ಮಾಡ್ಯಾನ. ಅದು ಎಷ್ಟಕ್ಕೆ ಸೇಲ್ ಮಾಡ್ಯಾನಂದ್ರೆ 32,000 ಸೇಲ್ ಮಾಡ್ಯಾನ. ಹಾಂ, ಆ 32,000 ಆಮೇಲೆ ಅದರ ಇನ್ವಾಯ್ಸ್ ಪ್ರೈಸ್ ಇಲ್ಲಿ ತೊಗೊಂಡಿದ್ವಲ್ರಿ ಅದು ಎಷ್ಟದ 24,000. ಓಕೆ, ಸೊ ಹಿಯರ್ 32,000 minus 24,000 how much I will get? This is 8,000. 8,000 is the excess amount he is charging. ಸೊ 8,000 ಎಕ್ಸ್ಟ್ರಾ ಅಮೌಂಟ್ ಚಾರ್ಜ್ ಮಾಡ್ದಂಗೆ ಆಯ್ತು. ಅದನ್ನ ಒಂದು ರೀತಿ ಪ್ರಾಫಿಟ್ ಆತಲ್ರಿ ಕನ್ಸೈನರಿಗೆ. ಅದಕ್ಕೆ ಅವ ಏನು ಮಾಡ್ತಾನೆ, ಕನ್ಸೈನಿಗೆ ಕಮಿಷನ್ ಕೊಡ್ತಾನೆ. ಓಕೆ, ಅದನ್ನು ಅವ ಡಿಸ್ಕ್ಲೋಸ್ ಮಾಡಲ್ಲ ಕನ್ಸೈನಿಗೆ, ಸುಮ್ಮನೆ ಎಕ್ಸ್ಟ್ರಾ ಕಮಿಷನ್ ಅಂತ ಆಸೆ ಹಚ್ತಾನೆ ರೀ. ಸೊ 8,000 rupees ಏನು ಬರ್ತದೆ ಎಕ್ಸ್ಟ್ರಾ ಪ್ರಾಫಿಟ್, ಅದ್ರ ಮೇಲೆ ಎಷ್ಟು ಕೊಡ್ತಾನೆ 20% ಕೊಡ್ತಾನೆ. ಸೊ 8,000 into 20% ಅಂದರೆ ಎಷ್ಟು ಬಂತು 1,600. ಓಕೆ, ಸೊ 1,600 ಈಗೇನು ಮಾಡೋದು ಆ್ಯಡಪ್ ಮಾಡೋದು. ಸೊ 2,400 ಪ್ಲಸ್ 1,600 ಹೌ ಮಚ್ 4,000. ದಿಸ್ ಈಸ್ ದ ಟೋಟಲ್ ಕಮಿಷನ್. ಓಕೆ, ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್ ಸೆಕೆಂಡ್ ಸಿಚುವೇಶನ್. 20% ಕಮಿಷನ್ ಎದಕ್ಕೆ ಕೊಡ್ಲಿಕ್ಕತ್ತಾನಂದ್ರೆ ಇನ್ವಾಯ್ಸ್ ಪ್ರೈಸ್ಗಿಂತ ಹೆಚ್ಚು ಚಾರ್ಜ್ ಮಾಡಿ ಗೂಡ್ಸ್ ಸೆಂಡ್ ಮಾಡಿದ್ದಕ್ಕೆ. ಅಂದ್ರೆ 30,000 ಇದ್ದಿದ್ದನ್ನು 32,000 ಮಾಡ್ಯಾನ್ರಿ ಅವ, ಹೌದಿಲ್ರಿ. ಬಟ್ ಅದರ ಆ್ಯಕ್ಚುಲಿ ಇನ್ವಾಯ್ಸ್ ಪ್ರೈಸದ ವ್ಯಾಲ್ಯೂ ನೋಡಿದ್ರೆ 4 ಅಂಶ ಇರೋದು ಎಷ್ಟು ಇರಬೇಕಂದ್ರೆ 24,000. ಅವ ಅದನ್ನು ಎಷ್ಟಕ್ಕೆ ಸೇಲ್ ಮಾಡ್ಯಾನ 32,000. ಅದಕ್ಕೆ ಎಷ್ಟು ಅವನಿಗೆ ಫಾಯ್ದಾ ಆದಂಗೆ ಆಯ್ತು ಇಲ್ಲಿ ಕನ್ಸೈನರ್ಗೆ 8,000. ಆ 8,000 ಮೇಲೆ 20% ಕಮಿಷನ್ ಕೊಡ್ಲಿಕ್ಕತ್ತ ಅಷ್ಟೇ. ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ಕಮಿಷನ್. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ದ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಫಸ್ಟ್ ವಿಲ್ ಸಿ ಅಬೌಟ್ ದ ಡೆಬಿಟ್ ಸೈಡ್ ಐಟಮ್ಸ್. ಡೆಬಿಟ್ ಸೈಡ್ ಏನಿದಾವ ನೋಡೋಣ ಬರ್ರಿ. ಸೊ ಫಸ್ಟ್ ಐಟಮ್ ಆನ್ ದ ಡೆಬಿಟ್ ಸೈಡ್ that you already know, goods sent on consignment. Goods sent on consignment, that is invoice price. So invoice price nahi goods ಕಳಿಸೀವಿ. ಸೊ ಕಾಸ್ಟ್ ಪ್ರೈಸ್ 25,000, 5,000 ಲೋಡಿಂಗ್ ಕಾಸ್ಟ್ ಪ್ಲಸ್
ಲೋಡಿಂಗ್. ಸೊ ಲೋಡಿಂಗ್ ಎಷ್ಟು 5000. ಓಕೆ, ಸೊ ಎಷ್ಟಾಯಿತು 30,000. ಇದನ್ನ ಅವ್ರು ಆಲ್ರೆಡಿ ಕೊಟ್ಟೇ ಬಿಟ್ಟಾರ. ನಿಮಗೆ ಡಿಫ್ರೆನ್ಸಿಯೇಷನ್ ಮಾಡಿ ಅದಕ್ಕೆ ಹೇಳಿದ್ರೆ ಈಸಿಲಿ ಯಾರು ಕೇಳಿಲ್ಲ ಅಂತ ಹೇಳಿ. 25,000 ಕಾಸ್ಟ್ ಪ್ರೈಸ್, 5,000 ಲೋಡಿಂಗ್, ಎರಡು ಕೂಡಿಸಿದ್ರೆ 30,000. ನೆಕ್ಸ್ಟ್ ಟು ಕ್ಯಾಶ್. ದಿಸ್ ಈಸ್ ಫಾರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್. ಕನ್ಸೈನರ್ ಎಕ್ಸ್ಪೆನ್ಸ್ ಮಾಡೋಣ ಪ್ಯಾಕೇಜಿಂಗ್, ಫಾರ್ವರ್ಡಿಂಗ್. ಎಷ್ಟಾಯಿತು 1,000. ನೆಕ್ಸ್ಟ್ ಟು ರಾಕೇಶ್ ಇಸ್ ಫಾರ್ ವಾಟ್? ಆಕ್ಟ್ರೈ ಆ್ಯಂಡ್ ಗೋಡಾವನ್ ರೆಂಟ್. ಆಕ್ಟ್ರೈ ಎಷ್ಟು ಮಾಡೋಣ 200, ಗೋಡಾವನ್ ರೆಂಟ್ 300. ಎಷ್ಟಾಯಿತು 500. ನೆಕ್ಸ್ಟ್ ಅಗೇನ್ ಫಾರ್ ರಾಕೇಶ್. Number 3, according to note number 3, how much is the amount of commission? 4,000. ಕ್ಯಾಲ್ಕುಲೇಟ್ ಮಾಡೀವಿ. ನೆಕ್ಸ್ಟ್ ಏನದರಿ ಇಲ್ಲಿ ಸ್ಟಾಕ್ ರಿಸರ್ವ್ ಅದ. ಸ್ಟಾಕ್ ರಿಸರ್ವ್ ಅದಕ್ಕೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಕ್ರೆಡಿಟ್ ಸೈಡ್ ಹೋಗೋಣ ಅಂತ. ಕ್ರೆಡಿಟ್ ಸೈಡ್ನಾಗ ಫಸ್ಟ್ ಐಟಮ್ನ ಏನು ತೊಗೊಂಡೀನಿ? ಬೈ ರಾಕೇಶ್. ದಿಸ್ ಈಸ್ ಫಾರ್ ವಾಟ್ ಪರ್ಪಸ್? ಸೇಲ್ಸ್. ಸೇಲ್ಸ್ ಎಷ್ಟಾಗ್ಯದ 32,000. ಓಕೆ, ನೆಕ್ಸ್ಟ್ ದ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ನೆಕ್ಸ್ಟ್ ಸೆಕೆಂಡ್ ಐಟಮ್ ಏನು ತೊಗೊಂಡೇನಿ ಇಲ್ಲಿ? ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ದಿಸ್ ಈಸ್ ಫಾರ್ ವಾಟ್? ಲೋಡಿಂಗ್. ಆ ಲೋಡಿಂಗ್ ಏನು ಹಾಕಿರ್ತೀವಲ್ಲ ಅದನ್ನು ರಿಮೂವ್ ಮಾಡಬೇಕಂದ್ರೆ ಅಪೋಸಿಟ್ ಎಫೆಕ್ಟ್ ಕೊಡಬೇಕು. ಅದನ್ನು ಡೆಬಿಟ್ ಆಗಿದ್ರೆ ಕ್ರೆಡಿಟ್ ಮಾಡಬೇಕು. ಸೊ ಅಪೋಸಿಟ್ ಎಫೆಕ್ಟ್ ಹಾಕೋದು ಅಂದ್ರೆ ಲೋಡಿಂಗ್ ರಿಮೂವ್ ಮಾಡೋದಂತ ಅರ್ಥ. ಇಲ್ಲಿ ನೋಡಿರಿ 5,000 ಲೋಡಿಂಗ್ ಅಂತ ಬರೆದಿದ್ನಲ್ಲ, ಈಗ ಅದೇ 5,000 ಇಲ್ಲ ಬರೀತೀನಿ. ಸೊ 5,000 ಈಸ್ ಫಾರ್ ಲೋಡಿಂಗ್. ನೆಕ್ಸ್ಟ್ ಲಾಸ್ಟ್ ಒನ್, that is by consignment stock, that is the closing stock. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟದಂದ್ರೆ 6,240. ಕ್ಯಾಲ್ಕುಲೇಟ್ ಮಾಡೀವಿ, ನೋಟ್ನಾಗ ನೋಡ್ರಿ, ನೋಟ್ ನಂಬರ್ 2. ಸೊ 6,240 is my closing stock. ಈ ಕ್ಲೋಸಿಂಗ್ ಸ್ಟಾಕ್ನ ಇನ್ವಾಯ್ಸ್ ಪ್ರೈಸೇ ಕನ್ಸಿಡರ್ ಮಾಡೀನಿ, ಹೌದಿಲ್ರಿ? ಸೊ ಇನ್ವಾಯ್ಸ್ ಪ್ರೈಸ್ ಕನ್ಸಿಡರ್ ಮಾಡೀನಿ ಅಂದಮೇಲೆ ಅದರದನ್ನ ಏನು ಮಾಡಬೇಕು? ಲೋಡಿಂಗ್ ತೆಗಿಬೇಕು. ಲೋಡಿಂಗ್ ತೆಗಿಬೇಕಂದ್ರೆ ಅಪೋಸಿಟ್ ಎಂಟ್ರಿ ಮಾಡಬೇಕು. ಏನು ಅಪೋಸಿಟ್ ಎಂಟ್ರಿ ಮಾಡೋದು? ಕ್ಲೋಸಿಂಗ್ ಸ್ಟಾಕ್ ಇತ್ತಂದ್ರೆ ಯಾವಾಗಲೂ ಸ್ಟಾಕ್ ರಿಸರ್ವ್ ಅಂತ ತೊಗೋಬೇಕು. ಓಕೆ, ಕ್ಲೋಸಿಂಗ್ ಸ್ಟಾಕ್ ಇದ್ರೆ ಸ್ಟಾಕ್ ರಿಸರ್ವ್ ಅಂತ ತೊಗೋಬೇಕು. ಅದನ್ನು ಗೂಡ್ಸ್ ಸೆಂಟ್ ಅಂತ ತೊಗೊಳ್ಳಲ್ಲ, ಯಾಕಂದರೆ ಇವು ಗೂಡ್ಸ್ ನಮ್ಮ ಕಡೆ ಉಳಿತಾವೆ. ಕ್ಲೋಸಿಂಗ್ ಅಂದರೆ ಎಂಡ್ ಆಫ್ ದ ಇಯರ್ ಆಗ್ತಾವೆ. ಸೊ ಸ್ಟಾಕ್ ರಿಸರ್ವ್ ಅಕೌಂಟ್. ಸೊ ಎಷ್ಟು ಸ್ಟಾಕ್ ರೀ? ಸಿ 30,000 ಗೂಡ್ಸ್ ಕಳಿಸ್ಯಾರಲ್ಲ, ಅದರೊಳಗೆ ಅವ್ರು ಎಷ್ಟು ಸೇಲ್ ಮಾಡ್ಯಾರಂದ್ರೆ 4/5 ಪಾರ್ಟ್ ಸೇಲ್ ಮಾಡ್ಯಾರ. ಅಂದ್ರೆ ಇನ್ನು ಎಷ್ಟು ಉಳ್ದಂಗೆ ಆಯಿತು? 1/5 ಪಾರ್ಟ್ ಉಳ್ದಂಗೆ ಆಯಿತು, ಹೌದಲ್ರಿ? 30,000 ಟೋಟಲ್ ಗೂಡ್ಸ್ ಸೆಂಟ್. ಅದರೊಳಗೆ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಉಳ್ದ ಅಂದ್ರೆ 1/5 ಉಳ್ದದ. ಓಕೆ, ಆ 1/5 ವ್ಯಾಲ್ಯೂ ಎಷ್ಟು ಬರ್ತದೆ ಅಂದ್ರೆ 6,000. ಓಕೆ, 6,000 minus 5,000. 5,000 why I have taken here? Because this is the loading amount. ಲೋಡಿಂಗ್ ಎಷ್ಟು ಕೂಡ್ಯದ? 5,000. ಅಂದ್ರೆ ಇದರೊಳಗೆ ಎಷ್ಟು ಲೋಡಿಂಗ್ ಕೂಡ್ದಂಗೆ ಆಯ್ತು ರೀ? 1,000 rupees. ಓಕೆ, ಸೊ ಇದ್ರದ್ದು 6,000, 30,000 6,000 ಬಂದರೆ ಇದ್ರ 5,000 ತೆಗೆದ್ರೆ ಎಷ್ಟು ಲೋಡಿಂಗ್ ಕೂಡ್ಯದಂದಂಗೆ ಅರ್ಥ? 1,000 rupees ಲೋಡಿಂಗ್ ಕೂಡ್ಯದಂತ ಅರ್ಥ. ಓಕೆ, ನೀವು ಬೇಕಾದ್ರೆ ಅದನ್ನು ಪರ್ಸಂಟೇಜ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಆನ್ಸರ್ ಸಿಗ್ತದೆ. ಸೊ 1,000 rupees is the loading amount. So we done with this problem. Consignment account. So total ಮಾಡ್ರಿ, find out the profit or loss. So total ಎಷ್ಟು ಬಂತು? 43,240 and you are getting the profit on consignment how much? 6,740. Okay, ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ನೀವು, ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ವಿಲ್ ಮೂವ್ ಟು ಕನ್ಸೈನಿ ಅಕೌಂಟ್, ದಟ್ ಈಸ್ ರಾಕೇಶ್ ಅಕೌಂಟ್. ಸೊ ಡೆಬಿಟ್ ಸೈಡ್ ಐಟಮ್ ನೋಡ್ರಿ, ವೆರಿ ಸಿಂಪಲ್, ದಟ್ ಈಸ್ ಕನ್ಸೈನ್ಮೆಂಟ್ ಅಕೌಂಟ್. ದಿಸ್ ಈಸ್ ಫಾರ್ ದ ಸೇಲ್ಸ್. ಸೇಲ್ಸ್ ಎಷ್ಟಾಗ್ಯದ ಅಂದರೆ 32,000, ಅದನ್ನು ಡೆಬಿಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ರೆಡಿಟ್. ಕ್ರೆಡಿಟ್ ಎದಕ್ಕೆ ಮಾಡೋದು ಇವೆಲ್ಲ ಅಂದರೆ, ಯಾಕಂದ್ರೆ ತನ್ನ ಇನ್ಕಮ್ ತಗೊಂಡ್ಬಿಡ್ತಾನೆ ಈಗೆಲ್ಲ, ಅಂದ್ರೆ ತನಗೆ ಬರಬೇಕಾಗಿರೋ ರೊಕ್ಕ ತಗೋತಾನೆ ರೀ. ಏನೇನು ತಗೋತಾನ ನೋಡ್ರಿ. ಸೊ ಬೈ ಕನ್ಸೈನ್ಮೆಂಟ್ ಅಕೌಂಟ್, ದಿಸ್ ಈಸ್ ಫಾರ್ ದ ಎಕ್ಸ್ಪೆನ್ಸಸ್. ಏನೇನು ಎಕ್ಸ್ಪೆನ್ಸ್ ಮಾಡ್ಯಾರ ಅದಕ್ಕೆ 500 ತೊಗೊಳೋದು. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್, ದಿಸ್ ಈಸ್ ಫಾರ್ ಕಮಿಷನ್. ಕಮಿಷನ್ ಎಷ್ಟು? 4,000. ನೆಕ್ಸ್ಟ್ ಒನ್ ಬಿ ಆರ್ ಅಥವಾ ಬ್ಯಾಂಕ್ ಅಂದ್ರೆ ನಡೀತದೆ. ಬಿ ಆರ್ ಅಥವಾ ಬ್ಯಾಂಕ್ ಬರೀರಿ, ಎದಕ್ಕಂದ್ರೆ ಬಿಲ್ ಡ್ರಾಫ್ಟು ಅದ. ಸೊ ಎಷ್ಟು? 12,000 rupees ಒಂದು ಡಿ ಡಿ ಎಕ್ಸೆಪ್ಟ್ ಮಾಡ್ಯಾರ, ಬಿಲ್ ಎಕ್ಸೆಪ್ಟ್ ಮಾಡ್ಯಾರ. ನೆಕ್ಸ್ಟ್ ಲಾಸ್ಟ್ ಐಟಮ್, ದಟ್ ಈಸ್ ಬೈ ಬ್ಯಾಂಕ್. ದಿಸ್ ಈಸ್ ಫಾರ್ ದ ಬ್ಯಾಲೆನ್ಸ್. ನೀವು ನೋಡ್ತಿರ್ಬೋದು ಬ್ಯಾಡ್ ಡೇಟ್ ಯಾಕೆ ತೊಗೊಳ್ಳಿಲ್ಲ ಅಂತೇಳಿ. ಹಿಂದಿನ ಪ್ರಾಬ್ಲಮ್ನಾಗ ಬ್ಯಾಡ್ ಡೇಟ್ಸ್ನ ತೊಗೊಂಡೀನಿ ಇಲ್ಲಿ, ಯಾಕಂದ್ರೆ ಅದು ಡೆಲ್ ಟ್ರೇಡರ್ ಕಮಿಷನ್ ಇರಲಿಲ್ಲ. ಸೊ ಅದನ್ನು ಡೆಲ್ ಟ್ರೇಡರ್ ಕಮಿಷನ್ ಇಲ್ಲ ಅಂದ್ರೆ ಅದನ್ನು ಯಾರು ಬಿ ಆರ್ ಮಾಡ್ತಾರೆ ಅಂತ ಹೇಳಿದ್ವಿ ನಾವು?
ಕನ್ಸೈನರ್ ಬಿಯರ್ ಮಾಡ್ತಾನೆ, ಅಂದ್ರೆ ಕನ್ಸೈನರ್ ರೊಕ್ಕ ಕೊಡ್ತಾನೆ ರೀ. ಅವ 200 ರೂಪಾಯಿ ಲಾಸ್ ಮಾಡ್ಕೊಂಡು ಎಲ್ಲ ಇರಲಿ ತಗೋ ಅಂತೇಳಿ ನಾ ಕೊಡ್ತೀನಿ ಅಂಥೇಳಿ ಅವ ಇವನ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾನೆ ರೀ. ತನಗೆ ಲಾಸ್ ಆದ್ರೂ ಚಿಂತಿಲ್ಲ ಅಂಥೇಳಿ ಇವನ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾನೆ. ಅವನಿಗೆ ಕನ್ಸೈನಿಗೆ ಅದು ಪ್ರಾಫಿಟ್, ಕನ್ಸೈನರಿಗೆ ಲಾಸ್. ಅದು ಡೆಲ್ ಕ್ರೆಡರ್ ಕಮಿಷನ್ ಕೊಡ್ಲಾರ್ದಾಗ. ಬಟ್ ಈ ಪ್ರಾಬ್ಲಮ್ನಾಗ ಏನದ, ಡೆಲ್ ಕ್ರೆಡರ್ ಕಮಿಷನ್ ಕೊಡ್ಲಿಕ್ಕತ್ತದ. ಅಂದ್ರೆ ಆ ಲಾಸನ್ನು ಯಾರು ತೊಗೋಬೇಕು? ಕನ್ಸೈನಿ ತೊಗೋಬೇಕು. ನಾವು ಕನ್ಸೈನಿ ಬುಕ್ ಮಾಡ್ತೀವಲ್ಲ ರೀ, ರಾಕೇಶ್ ಬುಕ್, ಅವಾಗ ಅದು ತೊಗೋತೀನಿ. ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಅದನ್ನು. ಈಗ ಇಲ್ಲಿ ನಾವು ತೊಗೊಳಂಗಿಲ್ಲ. ಓಕೆ, ಸೊ ನಾವು ಟೋಟಲ್ ಇಟ್ ಆ್ಯಂಡ್ ಫೈಂಡ್ ಔಟ್ ದ ಡಿಫ್ರೆನ್ಸ್ ಅಮೌಂಟ್. ಸೊ ಟೋಟಲ್ ಮಾಡಿದ್ವಿ 32,000 ಬಂತು. ಸೊ ಬ್ಯಾಂಕಿಗೆ ಎಷ್ಟು ಟ್ರಾನ್ಸ್ಫರ್ ಅಂದ್ರೆ ಅವ ಎಷ್ಟು ಕೊಡ್ಲಿಕ್ಕತ್ತಾನ ಬ್ಯಾಲೆನ್ಸ್ ರಿಸೀವಬಲ್ ಅಂದ್ರೆ ಕನ್ಸೈನರ್ ಎಷ್ಟು ರಿಸೀವ್ ಮಾಡ್ಕೊಳ್ಲಿಕ್ಕತ್ತಾನಂದ್ರೆ 15,500 rupees. ಓಕೆ, ಸೊ 15,500 is the balance receivable. Next, another one account, that is goods sent on consignment. Goods sent on consignment. So credit side notary ಒಂದು item ಬರ್ತೀನಿ. What is that? By consignment. This is for goods sent. ಎಷ್ಟು ಅದು? 30,000 rupees. ಓಕೆ, ಆ ಗೂಡ್ಸ್ ಸೆಂಡ್ ಮಾಡಿದ್ರೆ ಇನ್ವಾಯ್ಸ್ ಪ್ರೈಸ್ ಎಷ್ಟಿತ್ತು? 30,000 ಇತ್ತು. ಅಪೋಸಿಟ್ ಸೈಡ್ ಏನು ಬರೋದು? ಕನ್ಸೈನ್ಮೆಂಟ್ ಅಕೌಂಟ್. ದಿಸ್ ಈಸ್ ಫಾರ್ ಲೋಡಿಂಗ್. ಸೊ ಒನ್ ಮೋರ್ ಟೈಮ್ ಐ ಆಮ್ ರೈಟಿಂಗ್ ಕನ್ಸೈನ್ಮೆಂಟ್ ಅಕೌಂಟ್. ಎದಕ್ಕಂದರೆ ಇದು ಲೋಡಿಂಗ್ ರಿಮೂವ್ ಮಾಡೋ ಕನ್ಸೈನ್ಮೆಂಟ್ ಅಕೌಂಟ್ನ ಕ್ರೆಡಿಟ್ 5,000 rupees. ನಾ ಇಲ್ಲೂ ತೊಗೋಬೇಕಲ್ರಿ ಅದನ್ನು. ಎಷ್ಟು ತೊಗೊಂಡೇನು? 5,000 rupees. ಓಕೆ, ಇವಿಷ್ಟು ಬಿಟ್ಟರೆ ಮತ್ತೆಲ್ಲೂ ಬರ್ದಿಲ್ಲ. ಸೊ ಈಗ ಏನು ಮಾಡ್ತೀವಿ? ಟೋಟಲ್ ಬೋತ್ ದ ಸೈಡ್ಸ್ ಆ್ಯಂಡ್ ಟ್ರಾನ್ಸ್ಫರ್ ದ ಡಿಫ್ರೆನ್ಸ್ ಟು ಟ್ರೇಡಿಂಗ್ ಅಕೌಂಟ್. ಡಿಫ್ರೆನ್ಸ್ ಎಷ್ಟು ಬರ್ತದೆ? 25,000. ಎಲ್ಲಿ ಟ್ರಾನ್ಸ್ಫರ್ ಮಾಡೋದು? ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಓಕೆ, ಸಿ ದಿಸ್ ಈಸ್ ದ ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್ ಅಬೌಟ್ ದಿಸ್. ಇಲ್ಲಿ ನಾವು ಇವೆಲ್ಲ ಅಕೌಂಟ್ಸ್ ಮಾಡಿದ್ವಲ್ಲ, ಯಾರು ಬುಕ್ನಾಗ ಮಾಡಿದ್ವಿ? ರಾಜೇಶನ್ ಬುಕ್ನಾಗ ಮಾಡಿದ್ವಿ. ಓಕೆ, ಇಲ್ಲಿ ಒನ್ ಮೋರ್ ಅಕೌಂಟ್ ವಿಲ್ ಪ್ರಿಪೇರ್ ಇನ್ ದ ಬುಕ್ಸ್ ಆಫ್ ರಾಕೇಶ್. ಸೊ ವಿಚ್ ಈಸ್ ದ್ಯಾಟ್ ಒನ್? ಸಿ ಹಿಯರ್. In the books of Rakesh, I am preparing commission account. ಓಕೆ, ಯಾಕಂದ್ರೆ ಅವ ಕಮಿಷನ್ ಒಳಗೆ ರೊಕ್ಕ ಡಿಡಕ್ಟ್ ಆಗ್ಲಿಕ್ಕತ್ತಾವ. ಡೆಲ್ ಕ್ರೆಡರ್ ಕಮಿಷನ್ ಕೊಡ್ಲಿತ್ತಿರಲ್ಲ, ಅದರೊಳಗೆ ಏನಾಗ್ತದೆ ಅಂದ್ರೆ ರೊಕ್ಕ ತಂತ ಡಿಡಕ್ಟ್ ಮಾಡ್ಕೋತಾನೆ. ಯಾಕಂದ್ರೆ ಬ್ಯಾಡ್ ಡೇಟ್ ಆಗಿರ್ತದೆ. ಅದನ್ನು ಹೆಂಗೆ ತೊಗೋತಾರೆ ಎಂಟ್ರಿ? ಸಿಯರ್. ಸೊ ಇನ್ ದ ಬುಕ್ಸ್ ಆಫ್ ರಾಕೇಶ್ ಕಮಿಷನ್ ಅಕೌಂಟ್. ಸೊ ಇಲ್ಲಿ ನಾವು ಏನು ಬರಿತೀನಿ? ಕ್ರೆಡಿಟ್ ಸೈಡ್ ಬೈ ರಾಜೇಶ್ ಅಕೌಂಟ್. ರಾಜೇಶ್ ಅಕೌಂಟ್ ಎದಕ್ಕಂದ್ರೆ 4,000 rupees. ಯಾಕಂದ್ರೆ ರಾಜೇಶ್ ಅವನಿಗೆ 4,000 rupees ಏನು ಮಾಡನ್ರಿ? ಕಮಿಷನ್ ಹಾಕ್ಲಿಕ್ಕತ್ತಾನ. ಓಕೆ, ಆನ್ ದ ಅಪೋಸಿಟ್ ಸೈಡ್ ಹೀ ಈಸ್ ಡೆಬಿಟಿಂಗ್ ದ ಲಾಸ್. ಏನು ಲಾಸ್ ಆಗ್ಯದ ಅವನಿಗೆ ಅಂದ್ರೆ ಇಲ್ಲಿ 600 ಬ್ಯಾಡ್ ಡೇಟ್ ಆಗ್ಯದ. ಕ್ರೆಡಿಟ್ ಸೇಲ್ ಮಾಡಿದಾಗ ಏನಾಗ್ಯದ? 600 ಬ್ಯಾಡ್ ಡೇಟ್ ಆಗ್ಯದ. ಓಕೆ, ಅದನ್ನು ಅಷ್ಟು ತೆಗೆದು ಡಿಫ್ರೆನ್ಸ್ ಅಮೌಂಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾನಂದ್ರೆ 3,400 ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ? P&L ಟ್ರಾನ್ಸ್ಫರ್ ಮಾಡ್ತಾನೆ. ಓಕೆ, ಇದು ಒಂದೇ ಎಕ್ಸ್ಟ್ರಾ ಇರುತ್ತೆ ಅಕೌಂಟ್, ಏನೂ ಇಲ್ಲರಿ. ಕ್ರೆಡಿಟ್ ಸೈಡ್ನಾಗ ರಾಜೇಶ್ ಅಕೌಂಟ್ ಬರಿತೀವಿ. ಯಾಕಂದ್ರೆ ಅವನಿಗೆ ಅದಕ್ಕೆ ಇನ್ಕಮ್ ಬಂದದಿಲ್ಲ, ಕಮಿಷನ್ ಇನ್ಕಮ್ ಬಂದ 4,000 rupees. ಅದರೊಳಗೆ ಒಂದು ಲಾಸ್ ತೆಗೋತಾನವ. ಏನು ಲಾಸ್ ಅಂದ್ರೆ ಬ್ಯಾಡ್ ಡೇಟ್. ಬ್ಯಾಡ್ ಡೇಟ್ ಏನು ಮಾಡೋದು? ಡೆಬಿಟ್ ಮಾಡೋದು, 600 ತೆಗಿಯೋದು. ಈಗ ಡಿಫ್ರೆನ್ಸ್ ಏನು ಬಂತು? ಅದನ್ನೇನು ಮಾಡೋದು? P&L ಟ್ರಾನ್ಸ್ಫರ್ ಮಾಡಿಬಿಡೋದು. ಸೊ P&L ಅಕೌಂಟ್, ದಿಸ್ ಈಸ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ 3,400. P&L ಒಳಗೆ ನಾವೇನು ತೊಗೋತೀವಿ? ಬೈ ಕಮಿಷನ್ ತೊಗೋತೀನಿ. ಕಮಿಷನ್ ರಿಸೀವ್ಡ್ ಹೌ ಮಚ್? 3,400. ಓಕೆ, ಲಾಸ್ ತೆಗೆದು ಕಮಿಷನ್ ಎಷ್ಟು ರಿಸೀವ್ ಎಲ್ಲಿ ಬರಿತೀನಿ? P&Lನಾಗ. ಸಿ ಕಮಿಷನ್ ರಿಸೀವ್ಡ್ ಅಂತಿದ್ರೆ ನಾವು ಕ್ರೆಡಿಟ್ ಮಾಡ್ತೀವಲ್ಲ ರೀ, ಈಗ ಇಲ್ಲೂ ಅಷ್ಟೇ. P&L ಅಕೌಂಟ್ನಾಗ ಏನು ಮಾಡ್ತೀವಿ? ಬಾಯ್ ಅಂತ ತೊಗೋತೀವಿ. ಬೈ ಕಮಿಷನ್ ರಿಸೀವ್ಡ್ ಹೌ ಮಚ್? 3,400 rupees ಇನ್ ದ ಬುಕ್ಸ್ ಆಫ್ ರಾಕೇಶ್. ಓಕೆ, ಸೊ ಐ ಹೋಪ್ ಯು ಕ್ಲಿಯರ್ ವಿತ್ ದಿಸ್ ಪ್ರಾಬ್ಲಮ್. ಸಿಂಪಲ್ ಅದ, ಈಸಿಲಿ ಅರ್ಥ ಆಗ್ತಂತ ನಾನು ಅಂದ್ಕೊಂಡೀನಿ. ಅರ್ಥ ಮಾಡ್ಕೊರಿ. ಏನಾರು ಕನ್ಫ್ಯೂಷನ್ಸ್ ಇದ್ರೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು.